ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯಬೇಕಾದ ಅವಶ್ಯಕತೆ ಇಲ್ಲ. ಅಬ್ಕಾರಿ ಭ್ರಷ್ಟಾಚಾರ 1 ವರ್ಷದ ಹಿಂದನೇ ಜಗಜ್ಜಾಹೀರಾಗಿತ್ತು. ಆ ಸಂದರ್ಭದಲ್ಲಿ ತೇಪೆ ಹಾಕುವಂಥ ಕೆಲಸವನ್ನು ಮಾಡಿ ಅವತ್ತೇ ಮಂತ್ರಿಯನ್ನು ವಜಾ ಮಾಡಬೇಕಾಗಿತ್ತು. ಇಷ್ಟಾದ ಮೇಲೂ ಕೂಡ ವಜಾ ಮಾಡದೆ ಇಟ್ಕೊಂಡಿರೋದನ್ನು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷದಲ್ಲೇನೆ ಅಬ್ಕಾರಿ ಸಚಿವರು ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಈ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಯಾರು ಈ ಸರ್ಕಾರವನ್ನು ಬೆಂಬಲಿಸಿದ್ರೋ ಅವರೇ ಇವತ್ತು ಮಾತಾಡ್ತಾ ಇದ್ದಾರೆ, ದಿಸ್ ಗೌರ್ಮೆಂಟ್ ಈಸ್ ಮೋಸ್ಟ್ ಕರಪ್ಟೆಡ್ ಗೌರ್ಮೆಂಟ್ ಅಂತ ಅವರೇ ಮಾತಾಡ್ತಾ ಇದ್ದಾರೆ. ಆ ಥರದ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. 60% ಆರೋಪ ಯಾರು ಮಾಡಿದ್ದು? ಗುತ್ತಿಗೆದಾರೇ ಮಾಡಿದ್ದು 60% ಆರೋಪನ. ಇವತ್ತಿದು ಭ್ರಷ್ಟಾಚಾರದ ಚರಮ ಸೀಮೆಗೆ ತಲುಪಿದೆ. ಮುಖ್ಯಮಂತ್ರಿಗಳು ಕೂಡ ಇನ್ನೆಷ್ಟು ದಿನ ಇರ್ತೀನೋ, ನಾಳೆ ಮತ್ತೆ ಈ ಅವಕಾಶ ಸಿಗಲ್ಲ, ಇದ್ದಾಗ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಚೀಲ ತುಂಬಿಸ್ಕೊಳ್ಳೋಣ ಅನ್ನುವಂಥ ಚೀಲ ತುಂಬಿಸ್ಕೊಳ್ಳುವ ನೀತಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಇವತ್ತು ಭ್ರಷ್ಟಾಚಾರದ ವಿಷಯದ ಬಗ್ಗೆ ಈ ಸರ್ಕಾರದಲ್ಲಿ ಆ ಭ್ರಷ್ಟಾಚಾರಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಮುಖ್ಯವಾಗಿ ರಾಜ್ಯಪಾಲರ ಭಾಷಣದಲ್ಲಿ ವಿಬಿಜಿ ರಾಮ್ಜಿ ವಿರುದ್ಧವಾಗಿ ಖಂಡನೆ ಅಥವಾ ವಿರೋಧ ವ್ಯಕ್ತಪಡಿಸುವಂತಹ ಅಂಶಗಳನ್ನು ಸೇರಿಸಿ ಭಾಷಣದಲ್ಲಿ ಹೇಳಿಸಬೇಕು ಅನ್ನುವಂತಹ ತಂತ್ರಗಾರಿಕೆ ಕಾಂಗ್ರೆಸ್ನ. ವಿಬಿಜಿ ರಾಮ್ಜಿ ಅದರಲ್ಲಿ ಇವರು ವಿರೋಧ ಮಾಡುವ ಅಂಶಗಳೇ ಇಲ್ಲ. ನಾನು ಅಧ್ಯಯನ ಮಾಡಿದೆ, ಏನು ಈ ಥರ ಎಲ್ಲ ಬಾಯಿ ಬಡ್ಕೊತಾ ಇದ್ದಾರಲ್ಲ, ಏನೋ ಇವರು ಕಾಂಗ್ರೆಸ್ನವ್ರು ಬಾಯಿ ಬಡ್ಕೊತಿರೋದು ನೋಡಿದ್ರೆ ಯಾರೋ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ದಾರೆ ಅನ್ನೋ ಥರ ಬಾಯಿ ಬಡ್ಕೊತಿರೋದನ್ನು ನೋಡಿದಾಗ ನನಗೆ ಏನೋ ಇರ್ಬೋದೇನೋ ಅಂತ ಅನ್ಸಿ ಅಧ್ಯಯನ ಮಾಡಿದೆ. ಮುಂಚೆ 100 ದಿನ ಇತ್ತು, ಈಗ 125 ದಿನ ಕೊಟ್ಟಿದ್ದಾರೆ. ಯಾರಿಗೆ ಅನ್ಯಾಯ ಆಗುತ್ತೆ? ಮುಂಚೆ 100 ದಿನ ಕೂಲಿ ಕೊಡಬೇಕು ಅಂತಿದ್ರೆ ಈಗ 125 ದಿನ, 25 ದಿನ ಜಾಸ್ತಿ ಸಿಗ್ತಾ ಇದೆ. ಅನ್ಯಾಯ ಯಾರಿಗಾಗ್ತಾ ಇದೆ? ಮತ್ತೆ ಮುಂಚೆ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಿರ್ಲಿಲ್ಲ, ಕೂಲಿ ಕೊಡೋದು ಅಷ್ಟೇ ಆದ್ಯತೆ ಆಗಿತ್ತು. ಈಗ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಾ ಇದೆ. ಇದು ಅಪರಾಧವಾ? ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡೋದು? ಕೌಶಲ್ಯ, ಮುಂಚೆ ಬದುಕಿ ಜೀವನೋಪಾಯಕ್ಕಾಗಿ ಕೂಲಿ, ಈಗ ಕೌಶಲ್ಯದ ಅಭಿವೃದ್ಧಿ ಮಾಡಿ ಅವರು ಸ್ವಾವಲಂಬಿ ಆಗಬೇಕು ಅಂತ ಈ ಯೋಜನೆಯಲ್ಲಿ ಅಳವಡಿಸಿದ್ದಾರೆ. ಇದರಿಂದ ಒಳ್ಳೆಯದ ಕೆಟ್ಟದ್ದು ಹೇಳಲಿ ಅವರು, ನಾವು ಚರ್ಚೆ ಮಾಡ್ತೀವಿ. ಚರ್ಚೆಗೆ ಏನು ಹೆದರೋ ಪ್ರಶ್ನೆನೇ ಇಲ್ಲ. ಇನ್ನು ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸಿದ್ರು ಅಂತ ಹೇಳ್ತಿದ್ದಾರೆ. ಮಹಾತ್ಮ ಗಾಂಧಿಗೆ ಪ್ರೇರಣೆ ಕೊಟ್ಟಿದ್ದು ರಾಮನ ಬಗ್ಗೆ ಯಾಕೆ ಇವ್ರಿಗೆ ದ್ವೇಷ? ಮಹಾತ್ಮ ಗಾಂಧಿ ದಿನ ಬೆಳಗಾದ್ರೆ ಹೇಳ್ತಿದ್ದು ರಾಮರಾಜ್ಯದ ಕಲ್ಪನೆನ. ಅವರು ಪ್ರಾರಂಭ ಮಾಡ್ತಿದ್ದೇನೆ ಪ್ರಾರ್ಥನಾ ಸಭೆಗಳನ್ನು ರಘುಪತಿ ರಾಘವ ರಾಜಾರಾಮ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭ ಮಾಡ್ತಿದ್ರು. ರಾಮನ ಗುಣಗಾನದ ಬಗ್ಗೆ ಯಾಕೆ ಇಷ್ಟೊಂದು ಅಸಹಿಷ್ಣುತೆ ಈ ಸರ್ಕಾರಕ್ಕೆ? ಹಾಗಾಗಿ ವಿಬಿಜಿ ರಾಮ್ಜಿ ಬಡವರ ಪರವಾಗಿರ್ತಕ್ಕಂಥ, ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆ, ಭ್ರಷ್ಟಾಚಾರಿಗಳಿಗೆ ಬಲ ಕೊಡೋ ಯೋಜನೆ ಅಲ್ಲ, ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆ. ಹಾಗೇನೆ ಸ್ವಾವಲಂಬಿಯನ್ನಾಗಿ ಮಾಡುವಂಥ ಯೋಜನೆ, ಆಸ್ತಿ ನಿರ್ಮಾಣ ಮಾಡುವಂಥ ಯೋಜನೆ. ಇನ್ನು ಇನ್ನೊಂದು ಆಕ್ಷೇಪಣೆ ಅವ್ರದ್ದೇನು, 40% ರಾಜ್ಯ ಸರ್ಕಾರ ಕೊಡಬೇಕು, 60% ಕೇಂದ್ರ ಸರ್ಕಾರ ಕೊಡಬೇಕು. ನೀವು ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅಂತ ಮಾಡ್ತಿದ್ರಲ್ಲ, ನಿಮಗೂ ಸ್ವಲ್ಪ ಜವಾಬ್ದಾರಿ ಇರಲಿ ಅಂತ. ನೀವು ಕೇಂದ್ರದ ದುಡ್ಡು ಅಂಥೇಳಿ ಇಲ್ಲಿ ಲೂಟಿ ಹೊಡೆಯೋಕ್ಕೆ ಲೈಸೆನ್ಸ್ ಕೊಟ್ಟಿದ್ರಲ್ಲ, ನೀವು ಲೂಟಿ ಹೊಡಿತಿದ್ರಲ್ಲ, ಈಗ ನಿಮ್ಮ ದುಡ್ಡು ಸ್ವಲ್ಪ ಸೇರಿದರೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿ ಇರಲಿ ನಿಮಗೂ ಸ್ವಲ್ಪ. ಮತ್ತು ರಾಜ್ಯದ ಯೋಜನೆಗಳ ಜೊತೆಗೆ ಸಂಯೋಜನೆ ಮಾಡೋಕ್ಕೆ ಅವಕಾಶ ಇದೆ. ಯಾವುದೋ ಒಂದು ಊರಿನಲ್ಲಿ ಏನೋ ಒಂದು ಕೆಲಸ ಆಗಬೇಕು ಅಂದರೆ ರಾಜ್ಯ 1 ಕೋಟಿ ದುಡ್ಡು ಕೊಟ್ಟಿದ್ರೆ ಕೇಂದ್ರ 1 ಕೋಟಿ 20 ಲಕ್ಷ ಕೊಡುತ್ತೆ. ಅಲ್ಲಿಗೆ ಸಂಯೋಜನೆ ಮಾಡಿಕೊಂಡು 2 ಕೋಟಿ 20 ಲಕ್ಷದ ಕೆಲಸ ಮಾಡ್ಬೋದು. ಇದರಿಂದ ಆಳವಾಗಿ ಅಧ್ಯಯನ ಮಾಡಿದ್ರೆ ನಷ್ಟ ಇಲ್ಲ, ಲಾಭ ಇದೆ. ಏನಾಗುತ್ತೆ, ಎಲ್ಲದನ್ನೂ ವಿರೋಧ ಮಾಡುವಂಥ ಒಂದು ಮಾನಸಿಕತೆ, ಅದು ಬಹುಶಃ ನನಗನ್ಸೋದು ಈ ಬೌದ್ಧಿಕ ದಿವಾಳಿತನದ ಪರಿಣಾಮ. ಕಾಂಗ್ರೆಸ್ಸು ಸ್ವತಂತ್ರ ನಂತರ
ಒಂದು ದಶಕದ ಆಸುಪಾಸಿನಲ್ಲೇ ಬೌದ್ಧಿಕ ದಿವಾಳಿತನಕ್ಕೆ ತಲುಪಿಬಿಡ್ತು. ಆ ಬೌದ್ಧಿಕ ದಿವಾಳಿತನವನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರು ಎಡಪಂಥೀಯರು. ಅವರು ಪ್ಯಾರಾಸೈಟ್ಗಳಾಗಿ ಕಾಂಗ್ರೆಸ್ ಒಳಗೆ ನುಸುಳುಬಿಟ್ರು. ಆ ನುಸುಳಿದವರ ಮಾನಸಿಕತೆಯ ಪರಿಣಾಮವಾಗಿ ಹಿಂಗೆಲ್ಲ ಮಾತಾಡ್ತಾರೆ. ಎಲ್ಲದರಲ್ಲೂ ತಪ್ಪು ಹುಡ್ಕೋದು, ಎಲ್ಲದರಲ್ಲೂ ಸಂಘರ್ಷದ ಮಾತಾಡೋದು, ಒಳ್ಳೆಯದರಲ್ಲೂ ಕೆಟ್ಟದ್ದನ್ನು ಹುಡ್ಕೋದು, ಅದು ಎಡಪಂಥೀಯರ ಚಾಳಿ. ಆ ಎಡಪಂಥೀಯರ ಚಾಳಿ ಅವ್ರ ಸವಾಸದ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಬಂದಿದೆ, ಕಾಂಗ್ರೆಸ್ನವರಿಗೂ ಬಂದಿದೆ. ಸರ್ಕಾರದ ಭಾಷಣದಲ್ಲಿ ಸರ್ ಬಿಬಿಜಿ ವಿರುದ್ಧದ ಅಂಶಗಳು ಇದ್ದೇ ಇರ್ತವೆ. ಸೊ ರಾಜ್ಯಪಾಲರಿಗೆ ಏನು ನಿಮ್ಮ ಮನೆಗೆ? ನೋಡಿ, ರಾಜ್ಯಪಾಲರು ಈ ಸರ್ಕಾರ ಬರ್ಕೊಟ್ಟಿದ್ದನ್ನು ಓದಬೇಕು, ಓದ್ತಾರೆ. ಆದರೆ ಜನಮಾನಸದಲ್ಲಿ ಈ ಸರ್ಕಾರದ ಬಗ್ಗೆ ಸದಭಿಪ್ರಾಯ ಇಲ್ಲ. ಈ ಸರ್ಕಾರ ಒಳ್ಳೆ ಕಾರಣಕ್ಕೆ ಅಂಥೇಳಿ ಒಂದು ದಿನವೂ ಸುದ್ದಿಯಾಗಿಲ್ಲ. ಭ್ರಷ್ಟಾಚಾರ, ಬೆಲೆ ಏರಿಕೆ, ರೈತರ ಆತ್ಮಹತ್ಯೆ, ಅತ್ಯಾಚಾರ, ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ, ಅಧಿಕಾರಿಗಳ ರಾಸಲೀಲೆ, ಇಂಥ ಕೆಟ್ಟ ಕಾರಣಕ್ಕೆ ಈ ಸರ್ಕಾರ ಸುದ್ದಿ ಆಗ್ತಾ ಇದೆ. ಹಾಗಾಗಿ ಏನು ಹೇಳಿದ್ರು ಜನರ ಮನಸ್ಸಿನಲ್ಲಿ ಇರೋದನ್ನು ಬದಲಾಯಿಸೋಕ್ಕಾಗಲ್ಲ. ಇವರು ಯಾವುದನ್ನು ಏನು ಹೊಗಳ್ಕೊಂಡ್ರೂ ಕೂಡ ಜನರ ಮನಸ್ಸಿನಲ್ಲಿ ಇರೋದನ್ನು ಬದಲಾಯಿಸೋಕ್ಕಾಗಲ್ಲ. ಗ್ರಾಮೀಣ ಭಾಗದಲ್ಲಿ ಬಸ್ಸು 4 ಬಸ್ ಬರ್ತಿದ್ರೆ 2 ಬಸ್ ಹಿಡಿದಿದ್ದಾವೆ. ಆ 2 ಬಸ್ಸು ತೊಳ್ಳೋ ಮಾಡಲಾಗಿದ್ದಾವೆ, ತೊಳ್ಕೊಂಡೇ ಹೋಗ್ಬೇಕು. ಆ ಪರಿಸ್ಥಿತಿ ಇದೆ. ಇದೆಲ್ಲ ಜನರ ಅನುಭವದಲ್ಲಿದೆ. ಹಾಗಾಗಿ ಇವರು ರಾಜ್ಯಪಾಲರ ಹತ್ರ ಏನು ಹೇಳಿಸಿದ್ರು ಅದು ಔಪಚಾರಿಕ ಅಷ್ಟೇ. ಜನರ ಮನಸ್ಸಿನಲ್ಲಿ ಇರೋದೇ ಬೇರೆ. ರಾಜ್ಯಪಾಲರು ಭಾಷಣ ಓದಬಹುದಾ ಅವರ ವಿವೇಚನೆ ಬಿಟ್ಟಿದ್ದು. ಆದರೆ ರಾಜ್ಯ ಸರ್ಕಾರ ಅದು ಕಡ್ಡಾಯವಾಗಿ ಓದಲೇಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತಲ್ಲ. ಹೇಳಿಸ್ಬೋದು, ಹೇಳಿಸದೇ ಇರ್ಬೋದು, ಅದು ಪ್ರಶ್ನೆ ಬೇರೆ. ಆದರೆ ಜನಾಭಿಪ್ರಾಯನ ಬದಲಾಯಿಸೋಕ್ಕಾಗಲ್ಲ. ರಾಜ್ಯಪಾಲರ ಹತ್ರ ಏನೇ ಹೇಳಿಸಿದ್ರು ಜನಾಭಿಪ್ರಾಯನ ಬದಲಾಯಿಸೋಕ್ಕಾಗಲ್ಲ. ಜನರ ಮನಸ್ಸಿನಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ನೆಗೆಟಿವ್ ಸೆಟ್ ಆಗಿಬಿಟ್ಟಿದೆ. ಯಾಕೆ ಅಂದರೆ 2.5 ವರ್ಷದಲ್ಲಿ ಒಳ್ಳೆ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲಿ ಇಲ್ಲವೇ ಇಲ್ಲ. ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಪರ್ಯಾಯ ಮಠ ಇದ್ದು ಸಂದರ್ಭದಲ್ಲಿ ಭಗವದ್ಗೀತೆ ಹಾಕಲು ಅನ್ನುವಂಥ ವಿಚಾರಕ್ಕೆ ಅವನು ಸಸ್ಪೆಂಡ್ ಮಾಡಿ ಅಂತ ಅದನ್ನ ಒತ್ತಾಯ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು CS. ಒಂದು ಕಾಂಗ್ರೆಸ್ಸಿಗರ ಹಿಂದೂ ವಿರೋಧಿ ಮಾನಸಿಕತೆಯನ್ನು ತೋರಿಸುತ್ತೆ. ಭಗವದ್ಧ್ವಜ ಅಂದ್ರೆ ನಿಷೇಧಿತ ಧ್ವಜನಾ? ಏನಾರು ಭಗವದ್ಧ್ವಜ ಪಾಕಿಸ್ತಾನದ ಧ್ವಜದ ಥರ ಕಂಡುಬಿಡ್ತಾ ಕಾಂಗ್ರೆಸ್ನವರಿಗೆ? ಭಗವ ಅಂದರೆ ಒಂದು ತ್ಯಾಗದ ಸಂಕೇತ, ಭಗವ ಅಂದರೆ ಒಂದು ಶೌರ್ಯದ ಸಂಕೇತ. ಭಗವದ್ಧ್ವಜ ಇವತ್ತಿನವರೆಗೂ ಜಗತ್ತಿನಲ್ಲಿ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿಲ್ಲ. ಭಗವದ್ಧ್ವಜ ಸೃಷ್ಟಿ ಮಾಡಿರೋದು ಸಂತರನ್ನ, ಭಗವದ್ಧ್ವಜ ಸೃಷ್ಟಿ ಮಾಡಿರೋದು ತ್ಯಾಗಜೀವಿಗಳನ್ನ, ಭಗವದ್ಧ್ವಜ ಸೃಷ್ಟಿ ಮಾಡಿರೋದು ಶೌರ್ಯದ ಪರಾಕಾಷ್ಠೆಯನ್ನು ಮೆರೆದಂಥ ಶಿವಾಜಿ ಅಂತವ್ರನ್ನ ಸೃಷ್ಟಿ ಮಾಡಿದೆ, ರಾಣಾ ಪ್ರತಾಪ್ ಅಂತವ್ರನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ಭಗವದ್ಧ್ವಜ ಹಿಡ್ಕೊಳ್ಳೋದು ಅಪರಾಧ ಅಲ್ಲ. ಕಾಂಗ್ರೆಸ್ಸಿಗೆ ಅದೊಂದು ರೀತಿಯ ಒಂದು ಮಾನಸಿಕತೆ ಬಂದ್ಬಿಟ್ಟಿದೆ, ಕೆಟ್ಟ ಕಾಯಿಲೆ ಅದು. ಆ ಹಿಂದೂ ವಿರೋಧಿ ಮಾನಸಿಕತೆಯನ್ನು ಈ ರೀತಿ ವ್ಯಕ್ತಪಡಿಸುತ್ತೆ. ಏನು ಅಪರಾಧ ಹೇಳಿ? ಜಿಲ್ಲಾಧಿಕಾರಿ ಭಗವದ್ಧ್ವಜ ಕೈಲಿ ಹಿಡಿಯೋದು ಅಪರಾಧನಾ? ಭಗವದ್ಧ್ವಜ ಯಾವುದೋ ರಾಜಕೀಯ ಪಕ್ಷಕ್ಕೆ ಸೇರಿದ ಧ್ವಜನಾ? ಹಾಗಿದ್ರೆ ಹೇಳಿ, ಭಗವದ್ಧ್ವಜ ಇರುವ ಯಾವುದೇ ಸಭೆಯಲ್ಲಿ ನಾವು ಕಾಂಗ್ರೆಸ್ಸಿಗರು ಪಾಲ್ಗೊಳ್ಳೋದಿಲ್ಲ, ನಮ್ಗೆ ಹಿಂದೂ ವೋಟ್ ಬೇಡ ಅಂತ ಹೇಳಿ. ತಮಿಳುನಾಡಲ್ಲಿ ನಿನ್ನೆ ರಾಜ್ಯಪಾಲರು ಭಾಷಣ ಓದ್ತೇನೆ ಸದನ ಹೊರಗೆ ಹೋಗಿದ್ದಾರೆ. 4ನೇ ವರ್ಷ ಸತತವಾಗಿ 4 ವರ್ಷದಿಂದ ಆಚೆ ಹೋಗ್ತಾ ಇದ್ದಾರೆ. ನಾವು ಭಾಷಣ ಕೇಂದ್ರ ಸರ್ಕಾರದ ವಿರುದ್ಧವಾಗಿದೆ ಅಂತ ಜೊತೆ ಸುಳ್ಳು ಹೇಳ್ತಾ ಇದೆ. ಕೇರಳದಲ್ಲಿ ಕೇಂದ್ರದ ವಿರುದ್ಧ ಇರುವಂತಹ ಅಂಶಗಳನ್ನ ಕೈ ಬಿಟ್ಟು ಕೆಲವು ಮಾರ್ಪಾಡು ಮಾಡಿ ರಾಜ್ಯಪಾಲರು ಭಾಷಣ ಹೊಂದಿದ್ದಾರೆ. ಸೊ ಅಲ್ಲಿ ರಾಜ್ಯಪಾಲರು ಸರ್ಕಾರಗಳ ನಡುವೆ ಸಂಘರ್ಷ ಪ್ರತಿ ವರ್ಷವೂ ಕೂಡ ಕಾಣಿಸ್ಕೊಳುತ್ತೆ. ನಮ್ಮ ರಾಜ್ಯ ಹೋಲಿಸ್ಕೊಂಡ್ರೆ ಏನ್ ಹೇಳ್ತೀವಿ? ಏನಂದ್ರೆ ನೋಡಿ, ನಾವೆಲ್ಲ ಒಂದು ಸಂವಿಧಾನದ ಛತ್ರಛಾಯೆಯ ಅಡಿಯಲ್ಲಿ ಒಟ್ಟಾಗಿ ಇದ್ದೀವಿ. ಅದನ್ನು ಅರ್ಥ ಮಾಡ್ಕೊಂಡ್ವಿ ಮೊದಲು. ಇಲ್ಲಿ ಪ್ರತಿಯೊಂದಕ್ಕೂ ಸಂಘರ್ಷದ ಮನೋಭಾವನೆಯನ್ನು ಬಿಟ್ಟು ಸೌಹಾರ್ದತೆ, ಸಹಕಾರ ತತ್ವವನ್ನು ಅಳವಡಿಸ್ಕೊಂಡ್ಲಿ. ಸುಳ್ಳು ಹೇಳೋದನ್ನು ನಿಲ್ಲಿಸ್ಲಿ. ಮಾತೆತ್ತಿದ್ರು ಸುಳ್ಳು ಹೇಳ್ತಾರೆ. ಕರ್ನಾಟಕಕ್ಕೆ ತೆರಿಗೆ ವಂಚನೆ ಅಂತಾರೆ. ನನ್ನ ಪಟ್ಟಿ ಇದೆ, ಓದ್ಲಾ?
ಕರ್ನಾಟಕಕ್ಕೆ UPA 10 ವರ್ಷದಲ್ಲಿ 81,791 ಕೋಟಿ ಕೊಡ್ತು. 81,791 ಕೋಟಿ. ಯಾರು UPA ಅಂದರೆ? ಕಾಂಗ್ರೆಸ್ ಪಾರ್ಟಿ. ಮನಮೋಹನ್ ಸಿಂಗ್ ವಾಸ್ ಪ್ರೈಮ್ ಮಿನಿಸ್ಟರ್. ಆಗ ಕೊಟ್ಟಿದ್ದು 10 ವರ್ಷಕ್ಕೆ 81,791 ಕೋಟಿ. ಸರಾಸರಿ ತಗೊಂಡ್ರೆ ಒಂದು ವರ್ಷಕ್ಕೆ 8,200 ಕೋಟಿ ಒಂದು ವರ್ಷಕ್ಕೆ. ಈಗ ನರೇಂದ್ರ ಮೋದಿಯವರು BJP ಸರ್ಕಾರ ಬಂದ ಮೇಲೆ ಕರ್ನಾಟಕಕ್ಕೆ ಕೊಟ್ಟಿರೋದು 10 ವರ್ಷದಲ್ಲಿ 3,29,974 ಕೋಟಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೇಳಿಸ್ಕೊಳ್ಳಿ, 3,29,974 ಕೋಟಿ. ಯಾವ್ದು ಹೆಚ್ಚು? 81,000 ಕೋಟಿ ಹೆಚ್ಚು, 3,29,974 ಕೋಟಿ ಹೆಚ್ಚು. 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೂ ಕೊಡೋದು ಕಳಿಯೋದು ಲೆಕ್ಕ ಬರೀರಿ ಅಂದರೆ ಅವೇ ಸುಲಭದಲ್ಲಿ ಹೇಳ್ತವೆ. ಏನು PhD ಮಾಡಬೇಕಾಗಿಲ್ಲ ಇದಕ್ಕೆ, ಅಥವಾ ಮ್ಯಾಥಮೆಟಿಷಿಯನ್ ಆಗಬೇಕಾಗಿಲ್ಲ. ಸಿಂಪಲ್ ಲೆಕ್ಕಾಚಾರ ಗೊತ್ತಾದರೂ ಸಾಕು. ಅದು ಗೊತ್ತಾಗಲ್ಲ ಅಂದರೆ ನಾವೇ ಒಂದು ಕ್ಯಾಲ್ಕುಲೇಟರ್ ಕೊಡಿಸ್ತೀವಿ. ಕೊಡೋ ಕಳಿಯೋ ಲೆಕ್ಕ ಮಾಡಿ, ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ್ಲಾದ್ರೂ ಸುಳ್ಳು ಹೇಳೋದು ನಿಲ್ಲಿಸಿ. ಇನ್ನು ಈ ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ನು ನಮಗೆ ಅಲೋಕೇಟ್ ಮಾಡಿರೋದು 51,876 ಕೋಟಿ ಕರ್ನಾಟಕಕ್ಕೆ. ಬಜೆಟೆಡ್ ಫಾರ್ ಕರ್ನಾಟಕ 25-26 ಈ 25-26ನೇ ಸಾಲಿಗೆ ಕೊಟ್ಟಿರೋದು. ಈಗ ರಿಲೀಸ್ ಆಗಿರೋದು 34,156 ಕೋಟಿ. ಹಿಂಗಿದ್ದಾಗ ಸುಳ್ಳು ಯಾಕೆ ಹೇಳ್ತೀರಿ? ಕಣ್ಣಿಗೆ ಕಾಣ್ತಾವಲ್ಲ, ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟು ಕೆಲಸ ಆಗ್ತಿದ್ದಾವೆ, ರೈಲ್ವೆ ಯೋಜನೆಯಲ್ಲಿ ಎಷ್ಟು ಕೆಲಸ ಆಗ್ತಾ ಇದ್ದಾವೆ, ಹಾರ್ಬರಲ್ಲಿ ಏನು ಕೆಲಸ ಆಗ್ತಾ ಇದೆ, ಕಣ್ಣಿಗೆ ಕಾಣುತ್ತಲ್ಲ. BBG ರಾಮ್ಜಿ ಬಗ್ಗೆ ಏನು ಅಪಪ್ರಚಾರ ನಡೀತಾ ಇದೆಯಲ್ಲ, ಅಪಪ್ರಚಾರದ ನಡುವೆ ಈ ಸುಳ್ಳು ಊರೆಲ್ಲ ಸುತ್ತಾಡುತ್ತೆ. ಮುಂಚೆ ಈ ಕಾಂಗ್ರೆಸ್ನ ಅಪಪ್ರಚಾರ, ಅದಕ್ಕೆ ಮುಂಚೆ ಸುಳ್ಳು ಸುತ್ತಾಡೋದು ನಿಜ. ಆದರೆ ಸತ್ಯ ಹೊಸಲು ದಾಟಿದ ಮೇಲೆ ಸುಳ್ಳು ಮೂಲೆ ಸೇರಲೇಬೇಕು. ಅದಕ್ಕೆ ಸತ್ಯ ಏನು ಅಂತ ತಿಳಿಸೋದಕ್ಕೆ ಅವ್ರು ಬರ್ತಿದ್ದಾರೆ. ಅದನ್ನು ತಿಳಿಸೋದಕ್ಕೆ ಬರ್ತಿದ್ದಾರೆ. ನಾಳೆ ಒಂದು ವರ್ಕ್ಶಾಪು ಇಟ್ಕೊಂಡಿದ್ದಾರೆ. ನಮ್ಮ ಶಾಸಕರು, ನಮ್ಮ ಪಕ್ಷದ ಪ್ರಮುಖರುಗಳು, ಎರಡೂ ಪಕ್ಷಗಳು NDA ಅನ್ನೋರು ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಉಳಿದೋದನ್ನ ಜನರ ನಡುವೆ ಹೇಳೋದು ಸುಲಭ. ಇಲ್ಲಾಂದ್ರೆ ಇವ್ರು ಸುಳ್ಳೇ ಸತ್ಯ ಅಂತ ಅನ್ಕೋಬಾರ್ದಲ್ಲ ಜನ, ಇವ್ರು ಸುಳ್ಳನ್ನೇ ಸತ್ಯ ಅಂತ ಅನ್ಕೋಬಾರ್ದಲ್ಲ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಜಾಲ ಇದೆ. ಪತ್ತೆ ಹಚ್ಚಕ್ಕೂ ಇವರು ಪತ್ತೆ ಹಚ್ತಾ ಇಲ್ಲ, ಸರ್ಕಾರ ಮಾಹಿತಿ ಕೂಡ ಇದ್ರು ಕೊಡ್ತಾ ಇಲ್ಲ. ಆದ್ರೆ ಕೆಲವೊಂದು ಹಿಂದೂ ಸಂಘಟನೆಗಳಾಗಿರ್ಬೋದು ಅಥವಾ ಯಾರ್ಯಾರು ಈ ರೀತಿ ಇದ್ದಾರೆ ಅನ್ನೋಂಥದ್ದು ಮಾಹಿತಿ ಪಡೆದು ಹೋಗ್ತಾ ಇದ್ದಾರೆ, ಅವರು ಬಂಧನ ಮಾಡುವಂಥ ಕೆಲಸ. ನನಗೆ ಆಶ್ಚರ್ಯ ಮತ್ತು ಆಘಾತ ಆಗಿದ್ದು ಪುನೀತ್ ಕೆರೆಹಳ್ಳಿಯವರನ್ನ ಬಂಧಿಸಿದ ಕಾರಣ. ಪುನೀತ್ ಕೆರೆಹಳ್ಳಿಯವರಿಗೆ ಆಕ್ಚುಲಿ ಅವ್ರು ರಿಪಬ್ಲಿಕ್ ಡೇ ದಿನ, ಗಣರಾಜ್ಯೋತ್ಸವ ದಿನ ಸನ್ಮಾನ ಮಾಡಬೇಕಿತ್ತು. ಯಾಕೆ ಅಂದರೆ ಒಂದು ದೇಶಭಕ್ತಿಯ ಕೆಲಸವನ್ನು ಪುನೀತ್ ಕೆರೆಹಳ್ಳಿ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾ ನುಸುಳುಕೋರರು ಹೇಗೆ ಒಂದು ಜಾಲವನ್ನು ಮಾಡಿಕೊಂಡು ಅವರಿಲ್ಲಿ BPL ಕಾರ್ಡ್ ಪಡಿತಾರೆ, ಇಲ್ಲಿ ಆಧಾರ್ ಕಾರ್ಡ್ ಪಡಿತಾರೆ, ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ, ಇಲ್ಲಿ ಬ್ಯಾಂಕ್ ಲೋನ್ ಪಡ್ಕೊಳ್ತಾರೆ. ಇದು ಆಂತರಿಕ ಸುರಕ್ಷತೆಗೆ ಅಪಾಯಕಾರಿಯಾಗಿರುವಂಥ ಸಂಗತಿ. ಇಂಥ ಒಂದು ಸಂಗತಿಯನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ಅವರಿಗೆ ನೀವು ಗೌರವಿಸಬೇಕಾಗಿತ್ತು. ಬದಲೇನು ಮಾಡಿದ್ರಿ? ಬಂಧಿಸಿದ್ರಿ. ಈ ಸರ್ಕಾರ ಕರ್ನಾಟಕದ ಜನತೆಯ ಸರ್ಕಾರನೋ ಬಾಂಗ್ಲಾದೇಶಿಗಳ ಸರ್ಕಾರನೋ? ಈ ಸರ್ಕಾರ ಮಾಡಿರೋ ವರ್ತನೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವರ್ತನೆ ಅಲ್ಲ, ಬಾಂಗ್ಲಾ ನ್ಯಾಷನಲಿಸ್ಟ್ ಕಾಂಗ್ರೆಸ್ನ ವರ್ತನೆ ಅಂತ ತೋರಿಸುತ್ತೆ. ಯಾರು ಪತ್ತೆ ಹಚ್ಚಿದ ಅವನ ಮೇಲೆ ಕೇಸು. ನ್ಯಾಯಾಲಯದಲ್ಲಿ ಏನು ಸಮರ್ಥನೆ ಮಾಡ್ಕೊಳ್ತೀರಿ ನೀವು? ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತೀರಾ? ಏನನ್ನು ಸಮರ್ಥನೆ ಮಾಡ್ಕೊಳ್ತೀರಿ ನೀವು? ನೀವು ಆಕ್ಷನ್ ತಗೋಬೇಕಾಗಿತ್ತು. ಯಾರ ಮೇಲೆ ತಗೋಬೇಕಾಗಿತ್ತು? ನೀವು ಆಕ್ಷನ್ ತಗೊಳ್ಬೇಕಾಗಿದ್ದು 1,500 ರೂಪಾಯಿ ಇಸ್ಕೊಂಡು ಆಧಾರ್ ಕಾರ್ಡ್ ಮಾಡಿಕೊಟ್ನಲ್ಲ ಅವನ ಮೇಲೆ ಆಕ್ಷನ್ ತಗೋಬೇಕಿತ್ತು. ಅವನ ಮೇಲೆ ಜೈಲಿಗೆ ಹಾಕಬೇಕಾಗಿತ್ತು. ಲಂಚ ತಗೊಂಡು BPL ಕಾರ್ಡ್ ಕೊಟ್ಟಿದ್ದಾನಲ್ಲ ಅವನಿಗೆ ಮೇಲೆ ಆಕ್ಷನ್ ತಗೊಳ್ಬೇಕಾಗಿತ್ತು. ಇಲ್ಲಿರೋ ಬಡವರ ಮಕ್ಕಳಿಗೆ BPL ಕಾರ್ಡ್ ಇಲ್ಲದೆ ಚಪ್ಪಲಿ ಸೋಸ್ತಾ ಇದ್ದಾರೆ. ಈ ಬಾಂಗ್ಲಾದೇಶದವ್ರಿಗೆ BPL ಕಾರ್ಡ್ ಕೊಟ್ಟು ಇವರಿಗೆ ರೇಷನ್ ಕೊಡ್ತಾರೆ. ಇಲ್ಲಿ ಬಾಂಗ್ಲಾದೇಶದವ್ರಿಗೆ ಲೋನ್ ಸಿಗುತ್ತೆ. ಯಾರ ಮೇಲೆ ಆಕ್ಷನ್ ತಗೋಬೇಕಾಗಿದ್ದು ನೀವು?
ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಿರೋರ ಮೇಲೆ ಆಕ್ಷನ್ ತಗೋಬೇಕಾಗಿತ್ತು. ದೇಶದ್ರೋಹವನ್ನು ಪತ್ತೆ ಹಚ್ಚಿದವ್ರ ಮೇಲೆ ಆಕ್ಷನ್ ತಗೊಂಡು ನೀವು ದ್ರೋಹಿಗಳಾಗಿದ್ದೀರಿ. ನಿಮ್ಮ ವರ್ತನೆಯು ದೇಶದ್ರೋಹಿಗಳ ಪರವಾಗಿರುವಂಥ ವರ್ತನೆ ಇದೆ. ನಾಚಿಕೆ ಇಲ್ಲ ಇವರಿಗೆ. ಅದಕ್ಕಾಗಿ ಆ ಮೊಕದ್ದಮೆಯನ್ನು ಕೈ ಬಿಡಬೇಕು. ಯಾರು ಲಂಚ ತಗೊಂಡು ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅವನು ಒದ್ದೊಳಗಾಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.